ನೋಡಿ ಇಲ್ಲಿ ನಮ್ಮ ಮನು ಅಂಡ್ ಟೀಮ್ ಅವರು ಈಗ ಹೊರಟಿದ್ದಾರೆ ಕ್ರಿಕೆಟ್ ಆಡ್ಲಿಕ್ಕೆ. ಸೊ ಯಾರು ಹೇಳಲಿಲ್ಲ, ಮನು ಅವರು ಎಲ್ಲರನ್ನ ಎಫ್ಸಿ ಕರ್ಕೊಂಡು ಬರ್ತಿದ್ದಾರೆ. ಅವರದ್ದು ಟೀಮ್ ಸ್ಪಿರಿಟ್ ಅಂದ್ರೆ ಹಾಗೆ, ಗೇಮ್ ಸ್ಪಿರಿಟ್ ಅಂದ್ರೆ ಹಾಗೆ. ಕರೀರಿ ನೀವು ಇಷ್ಟು ನನಗೆ ಮೇಲೆ ಇಡ್ತಿದ್ದೀರಿ ನೀವು. ಬೇಗ ಇದು ಬೇಗ ಬರ್ಪರ್ಗೆ ಅಂಜೆ ಮಾಡ್ಬೇಡ ಬೇಗ ಕ್ರಿಕೆಟಾ ಬಾಲ್ ಸರ್. ಎಲ್ಲಿ ಟೀಮ್ ಎಲ್ಲಿ? ಫ್ರೆಂಡ್ಸ್ ನೋಡಿ, ನಾವೀಗ ಕ್ರಿಕೆಟ್ ಸ್ಟಾರ್ಟ್ ಆಯ್ತು. ನಮ್ದೊಂದು ಟೀಮ್ ಮತ್ತೆ ಕಿರಣ್ ಅವ್ರದ್ದು ಒಂದು ಟೀಮ್. ಈಗ ಎಂದಿಲ್ಲ, ಈಗ ವಿನ್ ಅಪ್ಪದೆ. ಮನು ಪುತ್ರರವರ ಬ್ಯಾಟಿಂಗ್, ರೋಚಕವಾದ ಬ್ಯಾಟಿಂಗ್, ರೋಮಾಂಚನ. ಎಂದಿಲ್ಲ, ಆತ ಹೊಡೀನಿ. ಅಷ್ಟೇ ನೀವು ಹಿಂದೆ ಹೊಡಿತಾ ಇಗಣಿ ಅಂತಿಲ್ಲ, ನೀವು ಹೊಡೀನಿ. ನೀವು ನಿಮ್ದೇ ಆಡಿ. ಅದಲ್ಲ 6. ಅಯ್ಯೋ 6 ಸ್ಕೋರ್ ಇಲ್ಲ. దాదాకి షాట్ అలా 4 ఎక్కడదా? ನೋಡಿ ನಮ್ಮ ಪ್ರೊಫೆಷನಲ್ ಬೌಲರ್ ರತೋಷ್. ಹೋಗಲ್ಲ ಗ್ಯಾಪ್ ಶಾಟ್. ಸಾಕು, ಇನ್ನು 2 ಬಂದ್ರೆ ಸಾಕು ಆರಾಮ್ಸೆ. ಈ ಓವರಲ್ಲಿ 2 4 ಸಾಕು. ಅದಲ್ಲ ಒಂದು ಬಂದ್ರೆ ಸಾಕು ಈ ಓವರಲ್ಲಿ. ಎಷ್ಟು ಇನ್ನೆಷ್ಟು ಬೇಕು? ಏನು 1 4 ಸಾಕು. 1 4 ಸಾಕು. ಅದೇ ನಾವು ಹೊಡು ಆರಾಮಾಗಿ ಈ ಓವರಿಗೆ. ನಾವು ಪ್ಲಾನ್ ಮಾಡುದಲ್ಲ, ಅದಲ್ಲ ಬಾಲ್ ಅಲ್ಲಿ ಯಾರು ಹೊಡೆದಿದ್ದಾರೆ? ಥಾಮಸ್ ಅವರು ಹೊಡೆದದ್ದು. ಎಲ್ಲಿಗೆ ಹೋಯ್ತು ಬಾಲ್? ಸೀದಾ ಮೇಲೆ ಹೋಯ್ತು ನೋಡಿ. ದರ್ಶನ್ ಅವ್ರು ರೆಡಿ ಆಗಿದ್ದಾರೆ ಬ್ಯಾಟ್ ಇಟ್ಕೊಂಡು. ಹೇಗೆ ಈಗ ಸ್ವಲ್ಪ ನೀವೊಂದು 6 ಹೊಡಿತೀರಾ? ಸಂತೋಷ್ ಅವರು ಗುರುತ ಹಿಡಿದಿದ್ದಾರೆ ಬಾಲ್ ಎಲ್ಲಿ ಬಿದ್ದಿದೆ ಅಂತ. ಅವರ ನೆನಪಿನ ಶಕ್ತಿ ಹೇಗಿದೆ ಅಂತ ಚೆಕ್ ಮಾಡೋಣ ಈಗ. ದಾದಿ ನೋಡಿ, 1 ಓವರಿಗೆ 2 4 ಬೇಕು. ನಮ್ಮ ಸಹಕರಿಸೋ ಬ್ಯಾಟಿಂಗ್ ಈಗ ನಮ್ಮ ಟೀಮ್. ಅದಲ್ಲ ಅದು 4. ಈಗ ಇನ್ನೊಂದು 4 ಹೊಡೆದ್ರೆ ಆಯ್ತು, ಮುಗೀತು. ಬೌಲಿಂಗ್ ಕಾಣಿ. 4 ಸ್ವಿಮ್ಮಿಂಗ್ ಪೂಲ್ಗೆ ಅದೇ ಬಾಲ್ ಅವ್ರು ಹೊಡೆದದ್ದು ಸೀದಾ ಸ್ವಿಮ್ಮಿಂಗ್ ಪೂಲ್ ಹಂಗಿತ್ತು, ಆಚೆ ಹೋಯ್ತು. ಈಗ ಅಂದೆ ನಾವೀಗ ವಿನ್ ಆಗಿದ್ದೇವೆ. ಕಂಟಿನ್ಯೂಸ್ 5 ಮ್ಯಾಚ್. ನೋಡಿ
ಅದು ಏನಾಗಿದೆ ನಮ್ಮ ಬಾಸ್ ಹೇಳಿದ ಹೇಳ್ತೇನೆ. ನಮ್ಮ ಬಾಸ್ ಅವರ ಮಾರ್ಗದರ್ಶನದ ಪ್ರಕಾರ ಇವತ್ತು ಒಂದು ದಿವಸ ಸೋತ್ ಬಿಡಿ ಮಾರ. ನಿಮ್ಗೆ ನೆಕ್ಸ್ಟ್ ರೀಮ್ಯಾಚ್ ಯಾವಾಗ ಅದೆಲ್ಲ ಹೇಳಿಲ್ಲ. ರೀಮ್ಯಾಚ್ ಯಾವಾಗ ನೆಕ್ಸ್ಟ್ ಅಲ್ಲಿ ಹೋದ ಮೇಲೆ ಇಲ್ಲಿ ಆಡು. ಅಲ್ಲಿ ಪಿಚ್ ಸರಿ ಇರ್ಲಿಲ್ಲ, ಗ್ರೌಂಡ್ ಹೀಗೆ ಇತ್ತು. ಕಂಪ್ಲೀಟ್ ಮಾಡ್ತೇವೆ. ಅದಾದ ಮೇಲೆ ಸಹ ಎಲ್ಲಿ ಆದ್ರೂ ನಾಡು ರಿಟೈರ್ಡ್ ಆದ ಮೇಲೆ ಸೋತದಿಂದ ವಿನ್ ಆಗದಿದ್ರೆ ಬೆಡ್ ಹತ್ರ ಕೂತ್ಕೊಳ್ಳಿ. ಇದ್ರಲ್ಲಿ ಮೊಬೈಲ್ ಅಲ್ಲಿ ಯಾರು ಕ್ರಿಕೆಟ್ ಅಲ್ಲಿ ಯಾರು ನಿಮ್ಮನ್ನು ಸೋಲಿಸುವುದಾಗುತ್ತೆ. ಅದು ಅವತ್ತು ಜೋಶ್ जिया हो जिया कुछ बोल दो हरे हो दिल का होता है एक दर्द से दिल में मनु डांस ಮಾಡಿ मनु ಬನ್ನಿ जिया कुछ बोल दो ಯಾಕೆ ಕುಡಿತೀರಾ ಅವರೇ ನೋಡಿಕೊಂಡು ಬಿಲ್ಲು ಕೊಟ್ಟಾರ ಮಾಡುವ ತಪ್ಪಿಗೆ ಇವರಿಗೆ ಶಿಕ್ಷೆ ಏತಕ್ಕೆ ಹಾಲು ಕುಡಿದ ಮತ್ತೆ ಬದುಕಲ್ಲ ಇನ್ನು ಎಣ್ಣೆ ಹೊಡೆದೋರು ಉಳಿತಾರ ಅಂತ ದೇವದಾಸೆ ಉಳಿದಿಲ್ಲ ಇನ್ನು ನಾವು ನೀವು ಉಳಿತೀವ ಮಂದಿ ನಮಗೆ ಸುಮ್ನೆ ಬೈತಾರೆ ಗೀತಾಂಜಲಿ